ಭಾರ್ಗವಿ, ಪಾಪ ಕಣೆ ನೀನು. ಅವತ್ತು ಚರಣ್ನ ನಿನ್ನಿಂದ ಕಿತ್ಕೊಂಡೆ, ಈಗ ಅರ್ಜುನನು ನಿನ್ನಿಂದ ಕಿತ್ಕೋತಾ ಇದ್ದೀನಿ. ಅದು ಅದೇ ದೇವಸ್ಥಾನದಲ್ಲಿ. ಒಟ್ನಲ್ಲಿ ಅರ್ಜುನ್ ಲೈಫಲ್ಲಿ ನಿನ್ನ ಚಾಪ್ಟರ್ ಸಾಕು. ಬೃಂದ, ಭಾರ್ಗವಿ ಏನ್ ಮಾಡಿದಾಳೆ ಅಂತ ಅವಳನ್ನ ಹೀಗ್ ಮಾಡ್ತಿದ್ಯಾ? ಇನ್ನು ನೀ ಮನೆ ಆಳ ಬುದ್ಧಿನ ಮನೆಯವ್ರಿಗೆಲ್ಲ ಕಲ್ಸಿದ್ಯಾ? ಇನ್ನು 2 ದಿನದಲ್ಲಿ ಕೋರ್ಟ್ ಹಿಯರಿಂಗ್ ಇದೆ ಪಾರ್ಥ. ಇನ್ನು 2 ದಿನದಲ್ಲಿ ಸಂಧ್ಯಾಗ್ ನ್ಯಾಯ ಸಿಗುತ್ತಲ್ಲ, ಆವಾಗ್ಲೇ ನನ್ಗೆ ನೆಮ್ಮದಿ. ಅಯ್ಯೋ ಮೇಡಮ್, ಟೆನ್ಷನ್ ಬೇಡ, ಸಂಧ್ಯಾಗ್ ನ್ಯಾಯ ಸಿಕ್ಕೇ ಸಿಗುತ್ತೆ. ಮತ್ತೆ ನಾಳೆ ಏನಾದ್ರೂ ಫ್ರೀ ಇದ್ದೀರಾ? ಸಿಗಕ್ಕಾಗತ್ತಾ? ನಾಳೆ ಅದಕ್ಕೆ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ? ಅರೆ, ಅದನ್ನೇ ಕೇಳಿಲ್ಲ ನಾನು. ಆದ್ರೆ ತುಂಬಾ ಪವರ್ಫುಲ್ ದೇವ್ರಂತೆ, ನಾವ್ ಏನೇ ಬೇಡ್ಕೊಂಡ್ರು ಈಡೇರತ್ತಂತೆ ಮೇಡಮ್. ಸಾಹೇಬ್ರು ಏನ್ ಬೇಡ್ಕೊಳಕ್ ಹೋಗ್ತಾ ಇದ್ದೀರಾ? ಒಂದಷ್ಟು ಬೇಡಿಕೆ ಇದೆ, ದೇವ್ರ ಹತ್ರ ಅಪ್ಲಿಕೇಶನ್ ಹಾಕ್ತೀನಿ. ನಿಮ್ದೇನಾದ್ರೂ ಬೇಡಿಕೆ ಇದ್ರೆ ಹೇಳಿ ಮೇಡಮ್, ನಿಮ್ ಹೆಸರಲ್ಲಿ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕೋಣ. ಅದು ಅದು ಅದೇನಂದ್ರೆ ನನ್ ಕೇಸ್ ಗೆಲ್ಲಿ ಅಂತ ಬೇಡ್ಕೊಳ್ಳಿ ಸಾಕು. ಅದು ನಾನು ಹೇಗಿದ್ರು ಬೇಡ್ಕೋತೀನಿ ಮೇಡಮ್. ಬೇರೇನಾದ್ರೂ ಇದ್ರೆ ಹೇಳಿ. ಸದ್ಯಕ್ಕಿಷ್ಟೇ, ಮತ್ತೇನಾದ್ರೂ ಇದ್ರೆ ಆಮೇಲೆ ನೋಡೋಣ. ಅಲ್ಲ ಮೇಡಮ್, ನಾವು ಮೊದಲ ಸಲ ಮೊದಲ ಸಲ ಮೊದಲ ಸಲ ಮೊದಲ ಸಲ ಬ್ರೋ, ನೀನ್ ಯಾವಾಗ ಬಂದೆ? ನೀನ್ ಯಾರ ಜೊತೆ ಮಾತಾಡ್ತಾ ಇದ್ದೆ ಅರ್ಜುನ್? ಇವನೇನು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ನಿನ್ನೆ ಕೇಳ್ತಾ ಇರೋದು. ಭಾರ್ಗವಿ, ಐ ಮೀನ್ ಲಾಯರ್ ಭಾರ್ಗವಿ ಜೊತೆ ಮಾತಾಡ್ತಾ ಇದ್ಯಾ? ನಿನ್ಗೆ ಭಾರ್ಗವಿ ಅವ್ರ ಜೊತೆ ಏನ್ ಕೆಲ್ಸ? ಅರೆ, ಎಲ್ರಿಗೂ ಅವ್ರವ್ರದೇ ರೀಸನ್ಸ್ ಇರುತ್ತೆ, ಅವ್ರವ್ರದೇ ಕೆಲ್ಸಗಳಿರುತ್ತೆ, ಅದನ್ನೆಲ್ಲ ಹೇಳಕ್ಕಾಗತ್ತ? ನೋಡು ಅರ್ಜುನ್, ಅವರ ಅಲ್ಲ, ಒಂದೇ ಒಂದು ರೀಸನ್ ಕೂಡ ಇರಬಾರ್ದು. ಅವ್ರ ಜೊತೆ ಯಾವ ಲಿಂಕು ಇರಬಾರ್ದು. ಒಟ್ನಲ್ಲಿ ನೀನ್ ಅವ್ರ ಜೊತೆ ಮಾತಾಡಬಾರ್ದು. ಡ್ಯಾಡ್ಗೆ ಅಪೋನೆಂಟ್ ಲಾಯರ್ ಅಂತ ಹೀಗಂತಿದ್ದಾನೆ. ಪರವಾಗಿಲ್ವೇ? ಡ್ಯಾಡ್ ಮೇಲಿರೋ ಪ್ರೀತಿಲಿ ಇವ್ ನನ್ನನ್ನೇ ಮೀರ್ಸೋ ತರ ಇದ್ದಾನೆ. ಛೇ, ನಮ್ಮ ಮನೇಲಿ ಯಾಕೆ ಕೆಟ್ಟ ಯೋಚನೆ ಮಾಡೋರು ತುಂಬಿಕೊಂಡಿದ್ದಾರೆ? ಭಾರ್ಗವಿಗೆ ತೊಂದರೆ ಕೊಡೋಕೆ ಇಷ್ಟು ದಿನ ಇದ್ದೋರು ಸಾಲದು ಅಂತ ಈಗ ಇವನೊಬ್ಬ ಸೇರ್ಕೊಂಡಿದ್ದಾನೆ. ಡ್ಯಾಡ್ಗೆ ಹೆಲ್ಪ್ ಆಗಲಿ ಅಂತ ಭಾರ್ಗವಿ ಜೊತೆ ಫ್ರೆಂಡ್ ಥರ ನಾಟಕ ಆಡಿ ಮೋಸ ಮಾಡೋಕ್ಕೂ ಹೇಸೋನಲ್ಲ ಇವನು. ನಾನು ಇವನ್ನ ತಡಿಲೇಬೇಕು. ನೋಡು ಅರ್ಜುನ್, ಇದೇ ಲಾಸ್ಟ್. ಇನ್ ಮುಂದೆ ನೀನೇನಾದ್ರೂ ಆ ಭಾರ್ಗವಿಯವ್ರ ಜೊತೆ ಮಾತಾಡೋದು ಕಂಡ್ರೆ ನಾನಂತೂ ಸುಮ್ಮನೆ ಇರಲ್ಲ. ಇವ್ರುಗಳಿಗೆ ಪ್ರೀತಿಗೂ ಕುರುಡು ಪ್ರೀತಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಡ್ಯಾಡ್ ಮೇಲೆ ಪ್ರೀತಿ ಇದೆ ಅಂತ ಅವ್ರು ಮಾಡಿರೋ ತಪ್ಪನ್ನ ಸರಿ ಅನ್ನೋದಲ್ಲ, ಬದಲಾಗಿ ಅವ್ರು ಮಾಡಿರೋ ತಪ್ಪನ್ನ ಅವ್ರಿಗೆ ಅರ್ಥ ಆಗೋಗೆ ಹೇಳ್ಬೇಕು. ಅವ್ರು ಮತ್ತೆ ಸರಿ ದಾರಿಲಿ ನಡೆಯೋಕೆ ಸಹಾಯ ಮಾಡ್ಬೇಕು. ಸುಮ್ಮನೆ ಬಂದು ಮಾತಾಡ್ತಾರೆ. ಏನೇ ಆಗ್ಲಿ, ನಾನ್ ಮಾತ್ರ ಈ ವಿಷಯದಲ್ಲಿ ಟಗರು ಪುಟ್ಟಿ ಪರವಾಗಿ.
ಹಲೋ, ಹೇಳಿ ಅಮ್ಮ. ಹಲೋ ಸಂಧ್ಯಾ, ಯಾಕೆ ಒಬ್ಳೆ ಹೊರಗಡೆ ಹೋಗಿದ್ಯಾ ನೀನು? ಕೆಲ್ಸ ಅಂತ ನಮ್ಗೇನು ಹೇಳೋದೇ ಇಲ್ಲ. ಹೇಳಿದ್ರೆ ನಾನು ನಿನ್ ಜೊತೆಗೆ ಬರ್ತಾ ಇರ್ಲಿಲ್ವಾ? ಮನೆ ಹತ್ರನೇ ಅಲ್ವಾ ಅಮ್ಮ ಮಾರ್ಕೆಟು, ಹಾಗಾಗಿ ಬಂದೆ. ತರಕಾರಿ ಎಲ್ಲ ತಗೊಂಡಾಯ್ತು, ನೀವೇನು ಟೆನ್ಷನ್ ಆಗ್ಬಿಡಿ. 5 ನಿಮಿಷದಲ್ಲಿ ಮನೇಲಿರ್ತೇನೆ. ಆಯ್ತಮ್ಮ, ಹುಷಾರಾಗಿ ಬಾ, ಓಕೆನಾ? ಅಯ್ಯೋ, ಅಂದ್ರೆ ಇವರೆಲ್ಲ ನನ್ನ ಕೊಲ್ಲೋಕ್ ಬಂದಿರೋರ? ಅಪ್ಪ ದೇವ್ರೆ, ಆದಷ್ಟು ಬೇಗ ನನ್ನ ಮನೆ ಸೇರ್ಕೊಬೇಕು. ಭಾರ್ಗವಿ, ಪಾಪ ಕಣೆ ನೀನು. ಅವತ್ತು ಚರಣ್ನ ನಿನ್ನಿಂದ ಕಿತ್ಕೊಂಡೆ, ಈಗ ಅರ್ಜುನನು ನಿನ್ನಿಂದ ಕಿತ್ಕೋತಾ ಇದ್ದೀನಿ. ಅದು ಅದೇ ದೇವಸ್ಥಾನದಲ್ಲಿ. ಒಟ್ನಲ್ಲಿ ಅರ್ಜುನ್ ಲೈಫಲ್ಲಿ ನಿನ್ನ ಚಾಪ್ಟರ್ ಸಾಕು. ಬೃಂದ, ಭಾರ್ಗವಿ ಏನ್ ಮಾಡಿದಾಳೆ ಅಂತ ಅವಳನ್ನ ಹೀಗ್ ಮಾಡ್ತಿದ್ಯಾ? ಇನ್ನು ನೀ ಮನೆ ಆಳ ಬುದ್ಧಿನ ಮನೆಯವ್ರಿಗೆಲ್ಲ ಕಲ್ಸಿದ್ಯಾ? ಅರ್ಜುನ್ ಭಾರ್ಗವಿ ಪ್ರೀತಿ ಬಗ್ಗೆ ಇವನ್ಗೇನಾದ್ರೂ ಗೊತ್ತಾಯ್ತಾ? ಈಗ ಏನಾಯ್ತು ಅಂತ ಹಿಂಗ್ ಬೈತಾ ಇದ್ಯಾ ಚರಣ್? ಏನ್ ಮಾಡ್ದೆ ಅಂತ ನಿನಗೆ ಗೊತ್ತಿಲ್ವಾ? ಅರ್ಜುನ್ಗೆ ಭಾರ್ಗವಿ ಹೇಗ್ ಗೊತ್ತು? ನೀನ್ ದ್ವೇಷ ಕಾರೋದ್ ಸಾಲ್ದು ಅಂತ ಈಗ ಅರ್ಜುನ್ ಅವಳ ಮೇಲೆ ಚೂ ಬಿಡ್ತಿದ್ಯಾ? ಅವನ್ ಯಾಕೆ ಫೋನಲ್ಲಿ ನಕ್ಕೊಂಡು ಮಾತಾಡ್ತಿದ್ದ? ನೀವಿಬ್ರು ಸೇರ್ಕೊಂಡು ಅದೇನ್ ನಡ್ಸಿದ್ರೆ ಹೇಳ್ರಿ. ಓ, ವಿಷಯ ನಿನಗೆ ಹೀಗ ಅರ್ಥ ಆಗೋಯ್ತಾ? ಒಳ್ಳೇದಾಯ್ತು. ಚರಣ್, ನೀನು ಸ್ವಲ್ಪ ಅರ್ಜುನ್ನ ನೋಡಿ ಕಲ್ತ್ಕೋ. ನೋಡು, ಅವ್ನ ಮಾವಂಗ್ ಹೆಲ್ಪ್ ಆಗ್ಲಿ ಅಂತ ಕೇಸಿಂದ ಭಾರ್ಗವಿ ದಾರಿ ತಪ್ಪಿಸ್ತಾ ಇದ್ದಾನೆ. ನೀನು ಇದ್ಯಾ ಇಲ್ಲಿ ಹೆಂಡತಿ ಮುಂದೆನೆ ಬೇರೆ ಹುಡುಗಿಗೆ ಸಪೋರ್ಟ್ ಮಾಡ್ತಾ ಇದೀಯ. ಹೋಗಿ ಹೋಗಿ ನಿನಗೆ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ನನ್ ತಮ್ಮನ ನಿನ್ನ ಹಾಗೆ 2 ತಲೆ ಹಾವು ಮಾಡ್ಬಿಟ್ಟಿಯಲ್ಲೇ. ಬೃಂದ, ಭಾರ್ಗವಿಗೆ ಏನಾದ್ರೂ ಆದ್ರೆ ನಿನ್ನ ಆ ಅರ್ಜುನ್ನ ಇಬ್ರು ಸುಮ್ನೆ ಬಿಡಲ್ಲ. ಮೈಂಡ್ ಇಟ್. ನೀನುಂಟು, ನಿನ್ನ ತಮ್ಮ ಉಂಟು, ನಿಮ್ಮಿಬ್ಬರ ಮಧ್ಯ ನಾನ್ ಯಾಕೆ ಬರ್ಲಿ? ನೀವ್ ಕಿತ್ತಾಡ್ಕೊಂಡ್ರೇನೆ ಆಸ್ತಿ ಭಾಗ ಆಗೋದು, ಆಸ್ತಿ ನಿನಗ್ ಬರೋದು ನಿನ್ನಿಂದ. ನೀವೆಲ್ರು ನಿಮ್ ಗೋಳಲ್ಲಿ ಮುಳುಗಿದ್ರೇನೆ ನಾನ್ ಆರಾಮಾಗಿರೋದು. ಕಿತ್ತಾಡ್ಕೊಳ್ಳಿ, ಕಿತ್ತಾಡ್ಕೊಳ್ಳಿ. ಬಂದೆ. ಸಂಧ್ಯಾ, ಏನಾಯ್ತೆ? ಯಾಕಿಷ್ಟು ಹೆದರ್ಕೊಂಡಿದ್ಯಾ? ಸಂಧ್ಯಾ, ನಾನು ನಿಂಗೆ ಫೋನಲ್ಲೇ ಹೇಳಿ ಒಬ್ಬೊಬ್ಳೆ ಎಲ್ಲೂ ಓಡಾಡ್ಬೇಡ ಅಂತ. ಏನಾಯ್ತು ಹೇಳು? ಯಾರಾದ್ರೂ ಅಟ್ಟಿಸ್ಕೊ ಬಂದ್ರ ನಿನ್ನ? ಹೆದರ್ಕೋಬೇಡ ಕಣೆ. ಅಮ್ಮಂಗೆ ಹೇಳಿದ್ರೆ ಗಾಬರಿ ಆಗ್ತಾರೆ.
ಆಮೇಲೆ ಅಕ್ಕನ ಹತ್ರ ಈ ಕೇಸ್ ಬಿಟ್ಬಿಡು ಅಂತ ಒತ್ತಾಯ ಮಾಡ್ತಾರೆ. ಇನ್ನೇನು 2 ದಿನದಲ್ಲಿ ಕೇಸ್ ಮುಗ್ದೋಗುತ್ತಲ್ಲ, ಅಲ್ಲಿವರೆಗೂ ಹುಷಾರಾಗಿದ್ರಾಯ್ತು. ಈಗ್ಲೇ ಏನು ಹೇಳೋದ್ ಬೇಡ. ಸಂಧ್ಯಾ, ನಿನ್ನೆ ಕೇಳ್ತಾ ಇರೋದು, ಯಾಕಿಷ್ಟು ಗಾಬರಿ ಆಗಿದ್ಯಾ? ಯಾರೋ ನೀನ್ ನಟ್ಟಿಸ್ಕೊಂಬಂದ್ರು ಅನ್ನೋ ಹಾಗೆ ಓಡ್ ಬಂದಿದ್ಯಲ್ಲ, ಏನಾಯ್ತೆ? ಅಮ್ಮ, ಅವ್ರು ನನ್ನ ಅಟ್ಟಿಸ್ಕೊಂಬಂದ್ರಮ್ಮ. ಯಾರು ಬಂದ್ರು ಸಂಧ್ಯಾ? ಆ ವಿಕ್ಕಿ ಬಂದಿದ್ದ? ಹೇಳು ಸಂಧ್ಯಾ. ಅವನ್ಗೊಂದು ಗತಿ ಕಾಣಿಸ್ತೆ, ಅವನ್ ಸುಮ್ನಾಗಲ್ಲ ಅನ್ಸುತ್ತೆ. ಇವತ್ತು ಮಾರಿ ಹಬ್ಬ ಮಾಡ್ತೇನೆ. ಇಲ್ಲ ಅಕ್ಕ, ವಿಕ್ಕಿ ಅಲ್ಲ. ಮಾರ್ಕೆಟಿಗೆ ಹೋಗಿದ್ದೆ, ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಬೀದಿ ನಾಯಿಗಳು ಅಟ್ಟಿಸ್ಕೊಂಬಂದ್ವು. ಅದಕ್ಕೆ ಗಾಬರಿಯಾಗಿ ಓಡ್ ಬಂದೆ ಅಷ್ಟೇ. ಸಂಧ್ಯಾ, ನೀನ್ ಓಡ್ ಬಂದಿದ್ದು, ಗಾಬರಿ ಆಗಿದ್ದು ನೋಡಿ ನನ್ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು ಕಣೆ. ನಾಯಿಗೆ ಹೆದರ್ಕೊಂಡು ಹಿಂಗ್ ಓಡ್ ಬಂದ್ಯಾ? ನಿಜ ಹೇಳು ಸಂಧ್ಯಾ, ಯಾರಾದ್ರೂ ತೊಂದರೆ ಕೊಟ್ರ? ಇಲ್ಲ ಅಕ್ಕ, ನಿಜಾನ ಹೇಳ್ತಾ ಇದ್ದೀನಿ. ಆಯ್ತು, ಇನ್ಮೇಲೆ ಒಬ್ಬೊಬ್ಳೆ ಎಲ್ಲೂ ಓಡಾಡಕ್ ಹೋಗ್ಬೇಡ. ಏನಾದ್ರೂ ಕೆಲ್ಸ ಇತ್ತು ಅಂದ್ರೆ ಇಬ್ರು ಹೋಗೋಣ. ಸರಿ ಅಕ್ಕ.